ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರ. ನಾನು ಡಾಕ್ಟರ್ ಸುಜಾತ HT, ಸಹಾಯಕ ಪ್ರಾಧ್ಯಾಪಕಳಾಗಿ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಇವತ್ತಿನ ದಿನ ಕೃಷಿಯಲ್ಲಿ ಹವಾಮಾನ ಮುನ್ಸೂಚನೆ ನೀಡುವ ಅಪ್ಲಿಕೇಶನ್ಗಳ ಬಳಕೆಯನ್ನು ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತ ಬಾಂಧವರು ಆಗಿರ್ಬೋದು ಅಥವಾ ಜನಸಾಮಾನ್ಯರಾಗಿರ್ಬೋದು ನೋಡ್ತಾ ಇರ್ಬೋದು, ನಾವು ಹವಾಮಾನ ವೈಪರೀತ್ಯದಿಂದಾಗಿ ಎಷ್ಟೆಲ್ಲ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀವಿ ಅಂತ. ದಿನನಿತ್ಯದ ಕಾರ್ಯಚಟುವಟಿಕೆಗಳಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಈ ತೊಂದರೆಗಳಿಂದ ಹೇಗಪ್ಪ ಹೊರಗೆ ಬರೋದು ಅಂತ ಹೇಳಿದ್ರೆ, ಹವಾಮಾನ ವೈಪರೀತ್ಯವನ್ನು ಎದುರಿಸೋಕ್ಕಾಗಿ ನಾವು ಹವಾಮಾನ ಮುನ್ಸೂಚನೆಯನ್ನು ನೀಡುವಂತಹ ಅಪ್ಲಿಕೇಶನ್ಗಳನ್ನ ನಾವು ಬಳಸ್ಕೋಬೇಕಾಗುತ್ತೆ. ಹವಾಮಾನ ಮುನ್ಸೂಚನೆಗೆ ತುಂಬ ಅಪ್ಲಿಕೇಶನ್ಗಳು, ಮೊಬೈಲ್ ಆ್ಯಪ್ಗಳು ಅಂತ ಹೇಳ್ತೀವಿ, ಅವು ಮಾರುಕಟ್ಟೆಯಲ್ಲಿ ಅವೈಲೇಬಲ್ ಇದ್ದಾವೆ. ಸಾಫ್ಟ್ವೇರ್ಗೆ ನಾವು ಡೌನ್ಲೋಡ್ ಮಾಡಿಕೊಂಡು ಉಪಯೋಗ ಮಾಡ್ಕೋಬಹುದು. ಯಾವೆಲ್ಲ ಮೊಬೈಲ್ ಆ್ಯಪ್ಗಳಿದ್ದಾವೆ ಅಂತ ಹೇಳಿದ್ರೆ, ಮೇಘದೂತ ಅನ್ನೋ ಆ್ಯಪ್ ಇದೆ, ಮೌಸಮ್ ಅಂತ ಒಂದು ಅಪ್ಲಿಕೇಶನ್ ಇದೆ, ದಾಮಿನಿ ಅಂತ ಒಂದು ಅಪ್ಲಿಕೇಶನ್ ಇದೆ. ಮತ್ತು ಈ ಮೂರುಗಳು ಸರ್ಕಾರಿ ಸಂಸ್ಥೆಗಳು ಬಿಡುಗಡೆ ಮಾಡಿರ್ತವಂಥವು. ಅದು ಬಿಟ್ಟರೆ ಖಾಸಗಿ ಆ್ಯಪ್ಗಳಾಗಿ ವೆದರ್ ಅಂಡ್ ರಡಾರ್ ಅನ್ನೋ ಒಂದು ಆ್ಯಪ್ ಇದೆ, ಬರೀ ವೆದರ್ ಅಂತ ಒಂದು ಆ್ಯಪ್ ಇದೆ, ಅಕ್ಯುವೆದರ್ ಅನ್ನೋ ಒಂದು ಆ್ಯಪ್ ಇದೆ, ವಿಂಡಿ ಎಂಬ ಆ್ಯಪ್ ಕೂಡ ಇದೆ. ಈ ಮೇಘದೂತ ಆ್ಯಪ್ ಬಗ್ಗೆ ನೋಡೋದಾದರೆ, ಈ ಮೇಘದೂತ ಆ್ಯಪ್ 5 ದಿನಗಳ ಮೊದಲೇ ಮಳೆಯ ಮುನ್ಸೂಚನೆ ನೀಡುತ್ತೆ. ಸೊ ಈ ಮಳೆ ಮುನ್ಸೂಚನೆ ನೀಡೋಕ್ಕೋಸ್ಕರ ಭಾರತೀಯ ಹವಾಮಾನ ಇಲಾಖೆ, ಭಾರತೀಯ ಸಂಶೋಧನಾ ಮಂಡಳಿ ಮತ್ತು ಭಾರತೀಯ ಉಷ್ಣವಲಯದ ಹವಾಮಾನ ಸಂಸ್ಥೆಗಳು ಒಂದು ಸಹಯೋಗದಲ್ಲಿ ಈ ಅಪ್ಲಿಕೇಶನನ್ನು ಬಿಡುಗಡೆ ಮಾಡಿದ್ದಾರೆ. ಈ ಅಪ್ಲಿಕೇಶನ್ನಿಂದಾಗಿ ರೈತರಿಗೆ ಸ್ಥಳೀಯ ಹವಾಮಾನ ಮುನ್ಸೂಚನೆ ಮತ್ತು ಕೃಷಿ ಆಧಾರಿತ ಸಲಹೆಗಳನ್ನು ನೀಡಲು ಈ ಆ್ಯಪ್ ವೃದ್ಧಿಪಡಿಸಲಾಗಿದೆ. ಹವಾಮಾನ ಮುನ್ಸೂಚನೆಯು ರೈತರ ವ್ಯವಹಾರ ನಿರ್ಧಾರಗಳಿಗೆ ಸಹಾಯ ಮಾಡುತ್ತದೆ. ಇದೇ ರೀತಿ ನಾವು ದಾಮಿನಿ ಅನ್ನೋ ಆ್ಯಪನ್ನು ನೋಡೋದಾದರೆ, ಅಪ್ಲಿಕೇಶನನ್ನು ನೋಡೋದಾದರೆ, ಮಳೆಗಾಲದಲ್ಲಿ ಸಿಡಿಲಿನಿಂದಾಗಿ ಅನಾಹುತಗಳು ಬಹಳಷ್ಟು ಆಗ್ತಾ ಇರುತ್ತೆ. ಈ ಸಿಡಿಲಿನಿಂದಾಗಿ ಪಾರಾಗಲು ಕೇಂದ್ರ ಸರ್ಕಾರದ ಭೂವಿಜ್ಞಾನ ಸಚಿವಾಲಯ, ಅದರ ಅಡಿಯಲ್ಲಿ ಬರುವಂತಹ ಭಾರತೀಯ ಉಷ್ಣವಲಯದ ಹವಾಮಾನ ಸಂಸ್ಥೆ ದಾಮಿನಿ ಆ್ಯಪನ್ನು ಕೂಡ ವೃದ್ಧಿಪಡಿಸಿದೆ. ಇದು ರೈತರಿಗೆ ಆಪತ್ ಬಾಂಧವಂತರ ಕೆಲಸ ಮಾಡುತ್ತೆ. ಸಿಡಿಲು ಹೊಡೆಯುವ ಕೆಲವು ನಿಮಿಷಗಳ ಮೊದಲೇ ಮುನ್ಸೂಚನೆ ನೀಡುತ್ತೆ. ಈ ಆ್ಯಪ್ನಿಂದಾಗಿ ಸಾವು ನೋವುಗಳನ್ನು ನಾವು ಕಡಿಮೆ ಮಾಡಬಹುದು. ಪುಣೆಯಲ್ಲಿರುವ ಭಾರತೀಯ ಉಷ್ಣವಲಯದ ಹವಾಮಾನ ಸಂಸ್ಥೆಯು ಸಿಡಿಲಿನ ಅನಾಹುತಗಳನ್ನು ತಪ್ಪಿಸಲಿಕ್ಕೋಸ್ಕರನೇ ಈ ಆ್ಯಪ್ಗಳನ್ನು ಎಲ್ಲ ಕಡೆ ಬಿಡುಗಡೆ ಮಾಡಿದ್ದು, ಈ ಆ್ಯಪ್ಗೆ ಬೇಕಾಗಿರುವಂತಹ ಇನ್ಫಾರ್ಮೇಷನನ್ನು, ಬೇಕಾಗಿರುವಂತಹ ಮಾಹಿತಿಯನ್ನು ತೆಗೆದುಕೊಳ್ಳಲು ಸಿಡಿಲನ್ನು ಪತ್ತೆ ಹಚ್ಚುವ ಸಂವೇದಕಗಳನ್ನು ದೇಶದ ವಿವಿಧ ಭಾಗಗಳಲ್ಲಿ ಸ್ಥಾಪಿಸಿದೆ. ಈ ಮೂಲಕ ಮಾಹಿತಿಯನ್ನು ತಗೊಂಡು ಒಂದು ಸ್ಥಳದ ಸುತ್ತಲಿನ 20ರಿಂದ 40 ಕಿಲೋಮೀಟರ್ ದೂರದವರೆಗೆ 15 ನಿಮಿಷಗಳ ಒಳಗೆ ಸಂಭವಿಸಬಹುದಾದಂತಹ ಸಿಡಿಲಿನ ಬಗ್ಗೆ ನಿಖರವಾದ ಮಾಹಿತಿಯನ್ನು ಕೂಡ ಈ ದಾಮಿನಿ ಆ್ಯಪ್ ಅನ್ನೋದು ಕೊಡುತ್ತೆ. ಈ ಮೌಸಮ್ ಆ್ಯಪ್ ಅನ್ನೋದು ಕೂಡ ಭಾರತೀಯ ಹವಾಮಾನ ಇಲಾಖೆಯಿಂದ ಬಿಡುಗಡೆಯಾಗಿದ್ದು, ಇದರಲ್ಲೂ ಕೂಡ ನಿಮ್ಮ ರೀಜನ್ನಿಗೆ, ಡಿಸ್ಟಿಕ್ ಲೆವೆಲ್ಗೆ ಮತ್ತು ತಾಲೂಕು ಲೆವೆಲ್ಗೆ ವೆದರ್ ಅಥವಾ ಹವಾಮಾನ ಮುನ್ಸೂಚನೆಯನ್ನು ಪಡೆಯಬಹುದಾಗಿದೆ. ಈ ಎಲ್ಲ ಆ್ಯಪ್ಗಳಿಂದ ನಾವು ವೇಗ ಎಷ್ಟಿದೆ, ಗಾಳಿಯ ವೇಗ ಎಷ್ಟಿದೆ, ಗಾಳಿಯ ದಿಕ್ಕು ಯಾವ ಕಡೆಗೆ ಹೋಗ್ತಾ ಇದೆ, ಜಾಸ್ತಿ ವೇಗ ಬರ್ತಾ ಇದ್ರೆ ನಾವು ಎತ್ತರದ ಬೆಳೆಗಳಾದ ಬಾಳೆಗಳಿಗೆ ನಾವು ಒಂದು ಸಪೋರ್ಟನ್ನು ಕೊಡುವಂಥದ್ದು, ಗೂಟಗಳನ್ನು ಕೊಡುವಂಥದ್ದು, ಅಥವಾ ನಾವು ಒಂದು ಸ್ಪ್ರೇ ಮಾಡೋಕೆ ಹೋಗ್ತಾ ಇದ್ದೀವಿ ಅಥವಾ ಏನೋ ಒಂದು ಔಷಧಿನ ಸಿಂಪಡಿಸ್ತಾ ಇದ್ದೀವಿ ಅಂದರೆ ನಾವು ಅದನ್ನು ಮುಂದೂಡೋಕ್ಕಂಥದ್ದು ಅಥವಾ ಬೇಗನೆ ಕೈಗೊಂಡು ಕೆಲಸವನ್ನು ಮುಗಿಸ್ಕೊಳ್ಳೋವಂಥದ್ದು. ಈ ಎಲ್ಲ ಆ್ಯಪ್ಗಳಿಂದಾಗಿ ಕೃಷಿ ಚಟುವಟಿಕೆಗಳಾದ ನೀರಾವರಿ, ಕಟಾವು ಮಾಡೋದು, ಬಿತ್ತನೆ ಮಾಡೋದು, ಇಂತಹ ಎಲ್ಲ ಚಟುವಟಿಕೆಗಳನ್ನು ನಿರ್ಧರಿಸಲು ಈ ಆ್ಯಪ್ಗಳು ತುಂಬ ಸಹಾಯದಾಯಕ. ಮತ್ತು ಈ ಆ್ಯಪ್ಗಳ ಬಳಕೆಯಿಂದಾಗಿ ನಾವು ಲಾಭದಾಯಕ ಬೆಳೆಗಳನ್ನು ಕೂಡ ನಾವು ಬೆಳ್ಕೋಬಹುದು. ಹೆಚ್ಚಿನ ಮಾಹಿತಿಗಾಗಿ ನೀವು ನನ್ನ ಫೋನ್ ನಂಬರ್ಗೆ ಸಂಪರ್ಕಿಸಬಹುದು. ನನ್ನ ಮೊಬೈಲ್ ಸಂಖ್ಯೆ 9008994378. ಧನ್ಯವಾದಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ನಿರ್ವಹಣೆ SR ಭಟ್.